ಹಾಗಾಗಿದ್ದಾರೆ. ಸಾಲ ರಾಮಯ್ಯ ಅಂತ ಎಲ್ಲ ಹಾಕೊಂಡಿದ್ದಾರೆ. ಅಲ್ಲ ಮರ ಎಲ್ಲರೂ ಸಾಲನೆ ಮಾಡಿ ಬಿಜೆಪಿ ಹಿಂದಿದ್ದಾಗಲೂ ಸಾಲ ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಸಹ ಎಷ್ಟು ಲಕ್ಷ ಕೋಟಿ ಅನ್ನೋದು ಅವ್ರ ಹತ್ರನೇ ಕೇಳಬೇಕು. ಅವರು ಸಾಲ ಮಾಡಿದ್ದಾರೆ. ಅವರೇ ರಾಜ್ಯದಲ್ಲಿರುವಂಥ ಬಿಹಾರದಲ್ಲಿ ಎಷ್ಟು ಸಾಲ ಮಾಡಿದರೆ ಕೇಳಬೇಕು, ಗುಜರಾತಲ್ಲಿ ಎಷ್ಟು ಸಾಲ ಮಾಡಿದರೆ ಕೇಳಬೇಕು, ಮಹಾರಾಷ್ಟ್ರದಲ್ಲಿ ಎಷ್ಟು ಸಾಲ ಮಾಡಿದರೆ ಕೇಳಬೇಕು. ಅವರಿಗೆಲ್ಲ ಏನು ಹೇಳ್ತಾರೆ ಇವ್ರು ಕೇಳಬೇಕಲ್ಲ. ಹಾಗಾಗಿ ಸಾಲ ಮಾಡೋದು ಸಹಜವಾಗಿ ಸರ್ಕಾರದಲ್ಲಿ ಆದ್ಯತೆ ಮೇಲೆ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ನಮಗೆ ಕೊರತೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಏನು ಹಿಂದೆ GST ಏನು ಕಮ್ಮಿ ಮಾಡಿದ್ರು, ಇಷ್ಟು ವರ್ಷ ತಿಂದರು, ಅವ್ರು ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರು. ಮೊಸರಿಂದ ಹಿಡಿದು ಸಣ್ಣ ಪುಟ್ಟಕ್ಕೆಲ್ಲ GST ಹಾಕಿ ಆವಾಗ ತೆಗ್ದಿಲ್ಲ. 11 ವರ್ಷ GST ತಿಂದುಬಿಟ್ಟು ಇವಾಗ ಅದನ್ನು ಮೊನ್ನೆ ರದ್ದು ಮಾಡಿದ್ರು. ನಮಗೆ 15,000 ಕೋಟಿ ರೂಪಾಯಿ ನಮಗೆ ಹೊರೆ ಆಯಿತು. 15,000 ಕೋಟಿ ರೂಪಾಯಿ ವರ್ಷ ನಮಗೆ ಹೊರೆ ಆಗ್ತಾ ಬಂತು. ಅದು ಸ್ವಲ್ಪ ನಮಗೆ ಕೊಡ್ತಾ ಬಿತ್ತು. ಒಂದು, ಕೇಂದ್ರದಿಂದ ಬರಬೇಕಾಗಿರುವಂಥ 31,000 ಕೋಟಿಯಲ್ಲಿ ನಮಗೆ ಬಂದಿರೋದೇ 11,000 ಕೋಟಿ ಬಂದಿದೆ, ಇನ್ನು ಬಾಕಿದು ಬರಲಿಲ್ಲ. ಆಮೇಲೆ JJM ಈ ದೇಶದಲ್ಲಿ ನನ್ನ ಕನಸು ಅಂತ ಮೋದಿಜಿಯವರು ಹೇಳಿದರು. ನಾನು 24x7 ಕೊಡಬೇಕು, ಈ ರಾಷ್ಟ್ರದಲ್ಲಿ ಎಲ್ಲರಿಗೂ ಕುಡಿಯೋ ನೀರು ಕೊಡಬೇಕು, ಮನೆ ಗರ್ ಪಾನಿ ಅಂತ ಹೇಳಿ ಒಂದು ಯೋಜನೆ ಭಾಳ ಖುಷಿ ಆಯ್ತು. ನನಗಂತೂ ಭಾರಿ ಖುಷಿ ಆಯ್ತು. ಇರಲಿ, ಅದಾರು ಒಂದು ಸಾಧನೆ ಇರಲಿ ಅಂತ ಹೇಳಿದ್ರು, ಮಾಡಿದರು. ಆದರೆ ಗರ್ ಯೋಜನೆ ಮಾಡಿರುವಂಥ ಏನು JJM ಇಡೀ ರಾಜ್ಯದಲ್ಲಿ 50% ನಾವು ಕೊಡಬೇಕು, 50% ಅವ್ರು ಕೊಡಬೇಕು. ಇವತ್ತಿಗೂ ನಮಗೆ ಆ ದುಡ್ಡು ಬರಲಿಲ್ಲ. ಇವತ್ತಿಗೂ ದುಡ್ಡು ಬರದೆ ನಮ್ಮ ಯೋಜನೆ ಹಾಗೆ ನಿಂತೋಗಿದೆ. ಹಾಗಾಗಿ ಏನು ಇವರು ರಾಷ್ಟ್ರದಲ್ಲಿ ನಮ್ಮ ಸಾಧನೆ ಅಂತ ಏನು ತೋರಿಸಿದ್ರು, ಆ ಸಾಧನೆ ದುಡ್ಡು ಬಿಡುಗಡೆ ಮಾಡಿದರೆ ಎಲ್ಲ ಚೆನ್ನಾಗುತ್ತೆ. ನಮ್ಮ ಸರ್ಕಾರದ ಎಲ್ಲ ಹಣ ಬಿಡುಗಡೆ ಆಗಿದೆ. ಆದರೆ ಈ 50% ಕೊಡುವಂಥ ದುಡ್ಡು ಕೇಂದ್ರ ಇವತ್ತಿಗೂ ಬಿಡುಗಡೆ ಮಾಡ್ದಾನೆ. JJM ವರ್ಕ್ ನಮ್ಮಲ್ಲಿ ಎಲ್ಲ ನಿಂತೋಗಿದೆ, ಎಲ್ಲ ಸ್ಟಾಪ್ ಆಗಿದೆ. ಎಲ್ಲರೂ ಕೇಳಿದರೆ ದುಡ್ಡು ಬಿಡುಗಡೆ ಆಗಲ್ಲ, ನಾವು ಮಾಡಲ್ಲ ಸರ್ ಅಂತ ಕೂತಿದ್ದಾರೆ. ಹಾಗಾಗಿ 50%ಇಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ, 100% ಬೇಕಾಗುತ್ತೆ. ಅದನ್ನು ಆದಷ್ಟು ಬೇಗ ಕೇಂದ್ರ ಸರ್ಕಾರದ ಕಣ್ಣು ತೆರೆದು ಆದಷ್ಟು ಬರಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ